हाय फ्रेंड्स, एचडीटी मोबाइल रिपेयर एंड ट्रेनिंग इंस्टीट्यूट के निमेलर स्वागत. सो मेरा सभी भाई को एचडीटी मोबाइल रिपेयर ट्रेनिंग इंस्टीट्यूट में स्वागत है. सो ನನ್ನ ಹತ್ರ ಒಂದು ಮೊಬೈಲ್ ಬಂದಿದೆ ಓಪ್ಪೋ ಡೀಲರ್ ಹ್ಯಾಂಡ್ಸೆಟ್. ಚಲೋ ಟೀಕ್ ನೋಡಿದ್ರಿ ಎಲ್ಲರೂ. ಚಲೋ ಟೀಕ್. ಸೊ ನೋಡಿ ಓಪ್ಪೋ ಅಂತ ಬರ್ತಾ ಇದೆ, ಆಫ್ ಆಗ್ತಾ ಇದೆ. ಏನಂತ ಬರ್ತಾ ಇದೆ? ಓಪ್ಪೋ ಅಂತ ಬರ್ತಾ ಇದೆ, ಆಫ್ ಆಗ್ತಾ ಇದೆ. ಚಲೋ ಟೀಕ್. ಓಪ್ಪೋ ಅಂತ ಬರೋದು, ಆಫ್ ಆಗೋದು. ನೋಡಿ ಕಾಣಿಸ್ತಾ ಇದೆ ಓಪ್ಪೋ ಅಂತ ಬರ್ತಾ ಇದೆ. ನಾನು ಆನ್ ಅಂಡ್ ಆಫ್ ಏನು ಮಾಡಿಲ್ಲ, ಬರೀ ಚಾರ್ಜಿಂಗ್ ಚುಚ್ಚಿದೀನಿ. ಓಪ್ಪೋ ಬರುತ್ತೆ, ಆಫ್ ಆಗುತ್ತೆ. ಮತ್ತೆ ಇದರ ಬ್ರೈಟ್ನೆಸ್ ನೋಡಿ, ಬ್ರೈಟ್ನೆಸ್ ಇಲ್ಲ ಇದ್ರಲ್ಲಿ. ಏನಿಲ್ಲ? ब्राइटनेस ಇಲ್ಲ. ब्राइटनेस ಇಲ್ಲ. ब्राइटनेस ಇಲ್ಲ इधर. इसका अंदर ब्राइटनेस भी नहीं है. ओप्पो आएगा जाएगा, ओप्पो आएगा जाएगा. ऑन एंड ऑफ ना प्रेस ಮಾಡ್ತೀನಿ ನೋಡಿ. ಆನ್ ಅಂಡ್ ಆಫ್ ಪ್ರೆಸ್ ಸೇಮ್. ಆನ್ ಅಂಡ್ ಆಫ್ ಪ್ರೆಸ್ ಮಾಡಿದ್ರು ಸೇಮ್. ಆನ್ ಅಂಡ್ ಆಫ್ ಪ್ರೆಸ್ ಮಾಡಿದ್ರು ಸೇಮ್ ಬರ್ತದೆ. ಕನ್ನಡ ನೋಡೋಣ. ಇದನ್ನ ನಾವು ಇವತ್ತು ಬಗೆಹರಿಸೋಣ, ಏನಾಗುತ್ತೆ ನೋಡೋಣ. ಆಲ್ರೆಡಿ ಇದರಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ. ಸಿಪಿಯು ಮತ್ತೆ ಎಂಎಂಸಿ ಎರಡು ವರ್ಕ್ ಆಗಿದೆ. ಸಿಪಿಯು ಎಂಎಂಸಿ ಇದು ಎಲ್ಇಡಿ ಡಿಸ್ಪ್ಲೇ ಇದೆ. ಓಪೋ ಅಂತ ಬರೋದು, ಆಫ್ ಆಗೋದು. ರೆನೋ 2 ಇದು ಕ್ವಾಲ್ಕಾಮ್ ಸಿಪಿಯು. ಎಫ್ ಅಂದ್ರೆ ಎಂಟಿಕೆ. ರೆನೋ 2F ಎಂಟಿಕೆ. ರೆನೋ 2 ಇದು. ರೆನೋ 2 ನೋಡಿ. ಈ ಕಡೆ ಪವರ್ ಎಸಿ ಸೈಡ್ ಶೀಲ್ಡ್ ಓಪನ್ ಆಗಿದೆ. ಸಿಪಿಎಂಸಿ ರೀಬಾಲ್ ಆಗಿದೆ. ಓಪೋ ಅಂತ ಬರ್ತದೆ. ಎಂತ ಬರ್ತಾ ಇದೆ? ಸೊ ಈ ಕೇಸಸ್ ಅಲ್ಲಿ ನಮ್ಮ ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು. ಏನ್ ಬರ್ಬೋದು? ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು. ಸೊ ನಾವು ಸಾಫ್ಟ್ವೇರ್ ಚೆಕ್ ಮಾಡೋಣ, ಇದರಲ್ಲಿ ಏನಿದೆ ಏನಿಲ್ಲ ಅಂತ ಲೈವ್ ಮಾಡೋಣ. ಸೊ ನನಗೂ ಗೊತ್ತಿಲ್ಲ ಇದೇನಿದೆ ಅಂತ, ನಿಮ್ಮ ಎದುರಿಗೆ ತಂದ್ಕೊಟ್ಟಿದ್ದೆ. ಏನಾದ್ರು ಚೆಕ್ ಮಾಡಿದ್ವಾ ಇದನ್ನ? ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಸಾಫ್ಟ್ವೇರ್ ಮಾಡೋಣ, ಪ್ರೋಗ್ರಾಮಿಂಗ್ ಮಾಡ್ಬೇಕಾ ಅಥವಾ ಬೇಡವಾ, ಇನ್ನೆಲ್ಲಿಂದ ಕಂಪ್ಲೇಂಟ್ ಇದೆ, ಕಂಪ್ಲೀಟ್ ಮಾಡೋಣ ಮದರ್ ಬೋರ್ಡ್. ನೋಡೋಣ ಏನಾಗುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದ್ರಲ್ಲಿ ಏನ್ ಮಾಡೋಣ, ಇಎಂಎಂಸಿ ನ ಹೊರಗಡೆ, ಸಾರಿ ಯುಎಫ್ಎಸ್ ಇದೆ, ಇಎಂಎಂಸಿ ಇಲ್ಲ. ಏನಿದೆ? ಚಲೋ, ಈ ಯುಎಫ್ಎಸ್ ಏನ್ ಮಾಡೋಣ, ಹೊರಗಡೆ ತೆಗಿಯೋಣ. ಶಾಪ್ ವಿತ್ ಇನ್ಸ್ಟಿಟ್ಯೂಟ್ ಇದೆಯಾ ಇದು? ಲೈವ್ ನಡೆಯುತ್ತಾ? ಚಲೋ ಟೀಕ್. ಇದು ಒಂದು ಲೈವ್ ಮಾಡೇ ಬೇಡ ಎಲ್ಲ ಹುಡುಗರಿಗೆ. ಏನಾಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ ನನ್ಗೂನು. ಸೊ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಆನ್ ಆಗುತ್ತಾ ಅಥವಾ ಎಲ್ಲಿಂದ ಪ್ರಾಬ್ಲಮ್ ಇರ್ಬೋದು ಕನ್ನಡ ಅನ್ನೋದನ್ನ ನಾನೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಚಲೋ, ಸೊ ನೋಡ್ತಾ ಹೋಗ್ತಾ ಇದೀನಿ ನಾನು. ಇಲ್ಲಿ ನೋಡಿ ಏನಾಗಿದೆ, ರೀಬಾಲ್ ಆಗಿದೆ ಆಲ್ರೆಡಿ. ಏನಾಗಿದೆ? ರೀಬಾಲ್ ಆಗಿದೆ. ಹೌದಾ? ಸೊ ಇದನ್ನ ನಾನೇನ್ ಮಾಡ್ತಾ ಇದೀನಿ, ಇಎಂಎಂಸಿ ನೀಚೆ ತೆಗಿತೀನಿ, ಹೊರಗೆ ತೆಗಿತೀನಿ. ಇಎಂಸಿ ಏನ್ ಮಾಡ್ತೀನಿ ಅಂದ್ರೆ, ಇದು ಯುಎಫ್ಎಸ್ ಚಿಪ್ ಇದೆ. ಏನಿದೆ? ಇಎಂಸಿಪಿ ಇದೆ. ಇದು ರ್ಯಾಮ್ ಪ್ಲಸ್ ರೋಮ್. ಯಾಕಂದ್ರೆ ರ್ಯಾಮ್ ಸಪರೇಟ್, ರೋಮ್ ಸಪರೇಟ್ ಇಲ್ಲ, ಎರಡು ಒಟ್ಟಿಗೆ ಇದೆ ಅಲ್ವಾ? ಬಾಲ್ ಅಂತೂ ಎಲ್ಲ ಕೂತಿದ್ಯಾ? ಚಲೋ, ವೆರಿ ಗುಡ್. ಸೊ ಇವಾಗ ಇದನ್ನ ಕ್ಲೀನ್ ಮಾಡಿ ನಾವು 64 ಬಾಕ್ಸಿಗೆ ಹಾಕ್ತಾ ಇದ್ದೀವಿ. ಕ್ಲೀನ್ ಮಾಡಿದೆ, ಇದನ್ನ ಏನ್ ಮಾಡ್ತೀನಿ, 64 ಬಾಕ್ಸಿಗೆ ಕನೆಕ್ಟ್ ಮಾಡಿ. 254 ಯುಎಫ್ಎಸ್ ಇದೆ. ಇದು 254 ಯುಎಫ್ಎಸ್. ಸೊ ನಮ್ಮ ಯುಎಫ್ಎಸ್ ರೈಟ್ ಕ್ಲಿಕ್, ರನ್ ಆಸ್ ಅಡ್ಮಿನಿಸ್ಟ್ರೇಟರ್. ಕನೆಕ್ಟ್ ದ ಬಾಕ್ಸ್. ಏನ್ ಮಾಡ್ತಿದ್ದೀನಿ, ಬಾಕ್ಸ್ ಏನ್ ಮಾಡ್ತೇನೆ, ಕನೆಕ್ಟ್ ಮಾಡ್ತಾ ಇದೀನಿ. ನಮ್ದು ಯಾವ್ದು ಯುಎಫ್ಎಸ್, ಎಂಎಂಸಿ ಯುಎಫ್ಎಸ್ ನ ಐಡೆಂಟಿಫೈ ಮಾಡ್ತೇನೆ. ಸೊ ಈಗ ಏನ್ ಮಾಡ್ತೇನೆ, ಕ್ಲಿಕ್ ಮಾಡ್ತಾ ಇದೀನಿ ಐಡೆಂಟಿಫೈ. ಡಿಟೆಕ್ಟ್ ಆಗಿಲ್ಲ. ಏನಾಗಿಲ್ಲ? ಆದ್ರೆ ಆನ್ ಅಲ್ಲಿ ಇತ್ತಲ್ವಾ ಸೆಟ್. ಸಾಕೆಟ್ ಚೇಂಜ್ ಆಗಿದೆ. ನಾನು ಏನ್ ಮಾಡ್ತೀನಿ, ಬೇರೆ ಸಾಕೆಟ್ ಹಾಕ್ತೀನಿ. ಯುಎಫ್ಎಸ್ 254 ಯುಎಫ್ಎಸ್ 254 ಸಾಕೆಟ್ ನ ಹಾಕ್ತಾ ಇದೀನಿ. ಕನೆಕ್ಟ್ ಮಾಡಿದೆ. ಎಸ್, ಕನೆಕ್ಟ್. ಸಕ್ಸಸ್ಫುಲಿ ಕನೆಕ್ಟ್. ನೋಡೋಣ, ಬ್ಯಾಕಪ್ ತಗೊಂತ ಇದೆ. ಸೆಕ್ಯೂರಿಟಿ ಆಟೋಮೆಟಿಕ್. ಸೆಕ್ಯೂರಿಟಿ ಏನಾಗ್ತದೆ, ಫಸ್ಟ್ ಟೈಮ್ ಮಾತ್ರ ಬ್ಯಾಕಪ್ ತಗೊಳುತ್ತೆ. ಏನ್ ತಗೊಳುತ್ತೆ? ಎರಡನೇ ತರಿ ಐಡೆಂಟಿಫೈ ಮಾಡಿದ್ರೆ ಬ್ಯಾಕಪ್ ತಗೊಳಲ್ಲ. ಸ್ಪೀಡ್ ಕೂಡ ಓಕೆ ಇದೆ, ಫಟಾಫಟ್ ಆಯ್ತು. ಆಂಡ್ರಾಯ್ಡ್ ವರ್ಷನ್ ಕೂಡ ತೋರಿಸ್ತಾ ಇದೆ ಕನ್ನಡ. ಎಲ್ಲ ಓಕೆ ಇದೆ ಅನ್ಸ್ತಾ ಇದೆ ಕನ್ನಡ. ಆಂಡ್ರಾಯ್ಡ್ ವರ್ಷನ್ ಓಕೆ ಇದೆ, ಬ್ಯಾಕಪ್ ತಗೊಂತು. 0 to 20, 10 to 20 ಇದೆ ಕನ್ನಡ. ಸೊ ಕೌಂಟ್ರು 10,000 ಸಮಥಿಂಗ್ ಇದೆ.
ಯಾವ ಗೇರ್ ಅಲ್ಲಿ ಕನೆಕ್ಟ್ ಆಗಿದೆ, HS3 ಗೇರ್ ಅಲ್ಲಿ ಕನೆಕ್ಟ್ ಆಗಿದೆ, ಹೈ ಸ್ಪೀಡ್ ಗೇರ್ ಅಲ್ಲಿ ಏನಾಗಿದೆ ಕನೆಕ್ಟ್ ಆಗಿದೆ. ವೆರಿ ಗುಡ್. ಸೊ ಇವಾಗ ಏನ್ ಮಾಡೋಣ ನಾವು ನೋಡಿ, ಎಲ್ಲ ಪಾರ್ಟಿಷನ್ ಎಲ್ಲ ಕರೆಕ್ಟ್ ಆಗಿ ತೋರಿಸ್ತಾರೆ ಹೌದಾ. ಯಾವ್ದು ಇದು ಕ್ವಾಲ್ಕಾಮ್ ಇದೆ, ಇದ್ರ ಬ್ರ್ಯಾಂಡ್ ಯಾವ್ದು, ಇದಕ್ಕೆ ಆಂಡ್ರಾಯ್ಡ್ ವರ್ಷನ್ ಯಾವ್ದು, ರೆಡ್ ವೆಲ್ವೆಟ್ ಕೇಕ್ ಅಂತ ಇದೆ ಇದ್ರ ಇದು ಎಲ್ಲಾನು ಕರೆಕ್ಟ್ ಆಗಿ ತೋರಿಸ್ತದೆ. ಪಾರ್ಟಿಷನ್ ಬಂದೆ ಏನ್ ಬಂದೆ, ಪಾರ್ಟಿಷನ್ ಬಂದೆ AVB ಅನ್ನೋ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಏನು ಆಂಡ್ರಾಯ್ಡ್ ವೆರಿಫಿಕೇಶನ್ ಬೂಟ್. ಆಂಡ್ರಾಯ್ಡ್ ಬೂಟ್ ಅಲ್ಲಿ ಏನಾದ್ರು ವೆರಿಫಿಕೇಶನ್ ಇದ್ರೆ ಏನಾಗುತ್ತೆ ಆಗುತ್ತೆ. ಸೊ ಎಸ್ ಕೊಡ್ತೀನಿ. ಸೊ ನೋಡಿ ಸಕ್ಸಸ್ ಫೇಲ್ ಅಂತ ನಮಗೆ ತೋರಿಸಿಲ್ಲ. ನೋಡಿ ಯಾವ್ದಾದ್ರು ಫೇಲ್ ಇದೆ ಅಂತ ನೋಡಿ, ಎಲ್ಲೋ ಫೇಲ್ ಅಂತ ಬಂದಿಲ್ಲ, ಎಲ್ಲ ಓಕೆನೆ ಬಂದಿರೋದು. ಏನ್ ಬಂದಿದೆ, ಎಲ್ಲ ಓಕೆನೆ ಬಂದಿರೋದು. ಆದ್ರೂ ನಮ್ ಸೆಟ್ ಆನ್ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ, ಆನ್ ಆಗ್ತಾ ಇಲ್ಲ. ಸೊ ಇದನ್ನ ಐಡೆಂಟಿಫೈ ಮಾಡ್ತೀನಿ ಮತ್ತೊಂದ್ಸಲಿ. ಎಸ್ ಐಡೆಂಟಿಫಿಕೇಶನ್. ಈ ಸರಿ ನೋಡಿ ಸೆಕ್ಯೂರಿಟಿ ಬ್ಯಾಕಪ್ ತಗೊಳಲ್ಲ. ಯಾಕೆ, ಒಂದ್ಸರಿ ಆಲ್ರೆಡಿ ನಾವು ತಗೊಂಡ್ಬಿಟ್ಟಿದೆ. ಒಂದ್ಸರಿ ಏನಾಗಿದೆ, ತಗೊಂಡ್ಬಿಟ್ಟಿದೆ. ಸೆಕ್ಯೂರಿಟಿ ಬ್ಯಾಕಪ್ ನ ಇವಾಗ ತಗೊಂಡಿಲ್ಲ. ತಗೊಂಡ ಇಲ್ಲ. ಸೊ ನಮ್ಮ ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ಕೂಡ ಕೊಡ್ತಿದ್ವು. ಹೆಂಗ್ ಕೊಡ್ತು ನೋಡಿ, ಇಲ್ಲಿ ಸೆಕ್ಯೂರಿಟಿ ಬ್ಯಾಕಪ್ ಆಲ್ರೆಡಿ ಎಕ್ಸಿಟ್. ಒಂದ್ಸರಿ ನಾವು ಅವಾಗಲೇ ತಗೊಂಡ್ವಿ, ಇವಾಗ ಬೇಕಾಗಿಲ್ಲ. ಚಲೋ. ಸೊ ಈ ತರ ಕೇಸಸ್ ಗಳಲ್ಲಿ ಆನ್ ಆಗೈತೆ, ವೆರಿಫಿಕೇಶನ್ ಡನ್ ಅಂತ ಬಾಕ್ಸ್ ಹೇಳ್ತಾ ಇದೆ, ಯಾವ್ದೇ ಎರರ್ಸ್ ಇಲ್ಲ ಅಂತ. ಆದ್ರೆ ಸೆಟ್ ಆನ್ ಆಗ್ಬೇಕಾಗಿತ್ತು. ಸೆಟ್ ಏನಾಗಬೇಕಾಗಿತ್ತು, ಆದ್ರೆ ಸೆಟ್ ಆನ್ ಆಗ್ತದೆ. ಓಪೋ ಬಂದು ಪಾಪಪ್ ವಾಪಸ್ ಹೋಗ್ತದೆ. ಓಪೋ ಬರೋದು ಮತ್ತೆ ಎಕ್ಸಾಕ್ಟ್ ಆನ್ ಆದಾಗ ಬರ್ಬೇಕಾಗಿರೋ ಬ್ರೈಟ್ನೆಸ್ ಕೂಡ ಬರ್ತಾ ಇಲ್ಲ. ಸಿಪಿ ರಿವಾಲ್ ಆಗಿದೆ. ಇದರಲ್ಲಿ ಏನಾಗಿದೆ, ಸಿಪಿ ರಿವಾಲ್ ಆಗಿದೆ. ಚಲೋ, ಬೇರೆ ಅಂಗಡಿ ಅಂತ ತಂದ್ಕೊಟ್ಟಿದ್ದು ಹೌದಾ. ಚಲೋ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಒಂದ್ಸರಿ ಬ್ಯಾಕಪ್ ತಗೊಂತೀನಿ ಇದ್ರ. ಯಾಕಂದ್ರೆ ಅಟ್ಲೀಸ್ಟ್ ಕಸ್ಟಮರ್ ಏನಂತ ನಂದು ಹೆಂಗಿತ್ತು ಹಂಗ್ ಕೊಡಪ್ಪ, ಏನಂತಾರ ಹಂಗ್ ಕೊಡಪ್ಪ. ಸೊ ಇಲ್ಲಿದೆ ನಮ್ಮ ಬ್ಯಾಕಪ್. अभी इसका हम बैकअप ले रहे हैं. इसको फास्ट फॉरवर्ड किया हुआ है. डंप को बैकअप लेन का सबको पता ही है. ಸೊ ಡಂಪ್ ಹೆಂಗೆ ಬ್ಯಾಕಪ್ ತೊಗೊಳೋದಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ನಾವೇನು ಮಾಡ್ತಾಯಿದ್ದೀವಿ, ಇದ್ರ ಡಂಪ್ನ ಬ್ಯಾಕಪ್ ತೊಗೊತಾ ಇದ್ದೀವಿ. ಓಕೆ. ಸೊ ಇದರಿಂದ ನಾನೇನು ಮಾಡ್ತೀನಿ, ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೂ ಡಂಪ್ ಬ್ಯಾಕಪ್ ಮಾಡೋದನ್ನ ನಾನೇನು ಮಾಡಿದ್ದೀನಿ, ಬ್ಯಾಕಪ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಓಕೆ. ಇದು USB अनसपोर्टेड मॉडल. ये है USB से फ्लैश नहीं होगा, अनसपोर्टेड मॉडल है. तो इसलिए हमने प्रोग्राम करना पड़ा है. सो देखेंगे क्या होता है. पूरा के पूरा हम क्या कर रहे हैं, इसका डंप बैकअप लेयर है. ಏನು ಮಾಡ್ತಾ ಇದ್ದೀನಿ ನಾನು, USB ಅನ್ಸಪೋರ್ಟೆಡ್ ಮಾಡಲಿಕ್ಕೆ ಡಂಪ್ ಬ್ಯಾಕಪ್ ತಗೊಂಡಿದ್ದೀನಿ. ಅಂದ್ರೆ USB ಇಂದ अनसपोर्टेड मॉडल है. USB से अनसपोर्टेड मॉडल है. इसको फ्लैश फाइल से फ्लैश करके ऑन होता है क्या चेक करें. ओके. अभी इसका 80 Mbps सेकंड ಯಾವ್ದಾಯ್ತು, ಲೋನ್ 4 ಅಂಡ್ ಫೈನಲ್ ಲೋನ್ ಫೈಲ್ ರೀಡ್ ಸೇವ್ 250 MB सेव आ गई. 2 सेकंड में 250 MB क्या हो गया, सेव हो गया 2 सेकंड. ಕಾನ್ಫಿಗರೇಷನ್ ಇಲ್ಲಿ ನಮ್ಮ ರೀಡ್ ಮಾಡ್ತೀನಿ. ಯಾವುದು, ಪ್ರಾವಿಷನ್. ಏನ್ ರೀಡ್ ಮಾಡೋದು, ಪ್ರಾವಿಷನ್. ಚಲೋ, ಪ್ರಾವಿಷನ್ ರೀಡ್ ಮಾಡೋದು. ಏನಾಯ್ತು, ಪ್ರಾವಿಷನ್ ಆಲ್ರೆಡಿ ರೀಡ್. ಎಲ್ಲಿದೆ ಇದು ನಮ್ಮ ಪ್ರಾವಿಷನ್, ಸಿ ಪ್ರೋಗ್ರಾಮ್ ಕನ್ನಡ. ಸಿ ಅಲ್ಲಿ 86 ಅಲ್ಲಿ F64 ಅಲ್ಲಿ ಬ್ಯಾಕಪ್ಸ್, UFS, ಸ್ಯಾಮ್ಸಂಗ್. ಯಾವ್ದಿದು ಇದೇನಾ, IC ನೋಡಿ BC01. BC01 ಇದೆ ತಾನೆ. ಸೊ ಇದ್ರ ಒಳಗಡೆ ನೋಡಿ ನಮ್ಮ ಪ್ರಾವಿಷನ್ಸ್ ಮತ್ತೆ ನಮ್ಮ ಸೆಕ್ಯೂರಿಟಿ. ಇದೇನಿದು ನಮ್ಮ ಸೆಕ್ಯೂರಿಟಿ ಅಂದ್ರೆ IMEI ಎಕ್ಸೆಟ್ರಾ ನಂಬರ್ಸ್ ಸೆಕ್ಯೂರಿಟಿ ಬೇಕಾಗುತ್ತೆ ಎಲ್ಲ ಸೆಕ್ಯೂರಿಟಿ ಫೈಲ್. ಸೊ ಇದನ್ನೆಲ್ಲ ಸೇವ್ ಮಾಡಿದೀನಿ. ಸೊ ಈ ಫೈಲ್ ನ ನಾನು ಏನ್ ಕೊಡ್ತೀನಿ, ಈ ಫೈಲ್ ನ ಕಾಪಿ ಮಾಡ್ತೀನಿ. ಡೆಸ್ಕ್ಟಾಪ್ ಮೇಲೆ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀವಲ್ಲ, Oppo Reno 2 ಕನ್ನಡ. ಇದ್ರೊಳಗೆ ನಾನು ಏನ್ ಮಾಡ್ತೀನಿ, ಪೇಸ್ಟ್ ಬಂತು ಇಲ್ಲಿಗೆ. ನಮ್ಮ ಕಾನ್ಫಿಗರ್ ಫೈಲ್ ಅಂದ್ರೆ ಪ್ರಾವಿಷನ್ ಫೈಲ್ ಮತ್ತೆ ನಮ್ಮ ಸೆಕ್ಯೂರಿಟಿ ಇದ್ರಲ್ಲಿ ಬಂತು. ಮತ್ತೆ ಇದ್ರದ್ದು ಲೋಗೋದು ಡಂಪ್ ಕೂಡ ನಾವೇನ್ ಮಾಡಿದೀವಿ, ರೀಡ್ ಮಾಡಿದೀವಿ. ಲೋಗೋ ಡಂಪ್ ಏನ್ ಮಾಡಿದೀವಿ, ರೀಡ್ ಮಾಡಿ ಇಟ್ಕೊಂಡಿದ್ವಿ ಕನ್ನಡ. ಸೊ ಇವಾಗ ನಮಗೆ ಫ್ಲಾಶ್ ಫೈಲ್ ಬೇಕು. ಏನ್ ಬೇಕು, ಫ್ಲಾಶ್ ಫೈಲ್. ಸೊ ಬಂದೆ ನಾನು ಇಲ್ಲಿ ನ್ಯೂ ಟ್ಯಾಬ್, ಇಲ್ಲಿ ಫ್ಲಾಶ್ ಫೈಲ್ ಹೊಡಿತೀನಿ. ಯಾವ್ದು ನಮ್ದು, Reno 2F ಫ್ಲಾಶ್ ಫೈಲ್ ಕನ್ನಡ.
ಸೊ ನೋಡೋಣ ಇಲ್ಲಿ ಸ್ಟಾಕ್ ರೂಮ್ ಅಲ್ಲಿ ಓಪನ್ ಮಾಡ್ತೀನಿ. ಯಾವ್ದಿದೆ ಇದು? ವರ್ಷನ್ A24 11.A24, ಅದಾದ್ಮೇಲೆ 25, ಅದಾದ್ಮೇಲೆ C45, C49 ಅಂದ್ರೆ ಕೆಳಗಡೆ ಇದೆ ಇದ್ರ ಲೇಟೆಸ್ಟ್ ವರ್ಷನ್ ಕನ್ನಡ. ಇಲ್ಲಿದೆ 11.F56. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ಏನ್ ಕೇಳ್ತಾ ಇದೆ? ಡೌನ್ಲೋಡ್ ಕೇಳ್ತೀನಿ. ಸೊ ಡೌನ್ಲೋಡ್ ಮಾಡ್ಲಿಕ್ಕೆ ಫ್ರೀ ಆಕ್ಸೆಸ್ ಇಲ್ಲ. ಏನ್ ಮಾಡಿ? ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ. ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ ಕನ್ನಡ. ಚಲೋ ಟಿಕ್. ಇದನ್ನ ನಾವು ಲಾಗಿನ್ ಮಾಡಿ ಫೈಲ್ ಏನ್ ಮಾಡೋಣ? ಡೌನ್ಲೋಡ್ ಮಾಡೋಣ. ಏನ್ ಮಾಡೋಣ? ಅದನ್ನ ನಾವು ವಿಡಿಯೋದಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದನ್ನ ಸ್ಕಿಪ್ ಮಾಡ್ತೀನಿ. ಏನ್ ಮಾಡ್ತೀನಿ? ಸ್ಕಿಪ್ ಮಾಡ್ತೀನಿ. ಏನಾಗಿದೆ? ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಅಲ್ಲಿ ಕಂಪ್ರೆಸ್ ಅಲ್ಲಿ ಯಾವ್ದು ನಮ್ದು? ರೆನೋ 2. ಚಲೋ ರೆನೋ 2 ಒಳಗಡೆ CPH 1907 ಕನ್ನಡ. CPH ಯಾವುದು? 1907. ಸೊ ಫಾರ್ಮೇರ್ ಅಲ್ಲಿ OFP ಫೈಲ್ ಫಾರ್ಮೇಟ್ ಏನಿದೆ ಇಲ್ಲಿ? OFP ಫಾರ್ಮೇಟ್ ಏನಿದೆ? ಈ OFP ಫೈಲ್ ಇಂದ ನಾವು ಫ್ಲಾಶ್ ಮಾಡಕ್ ಆಗಲ್ಲ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ಚಲೋ ಟಿಕ್. ನಾನೇನ್ ಬರ್ತೀನಿ? F64 ಬರ್ತೀನಿ. ಎಲ್ಲಿ ಬರ್ತೀನಿ ಮತ್ತೆ? ಸೊ ಇಲ್ಲಿ ಬರ್ತೀನಿ. ಫೈಲ್ ಟೂಲ್ಸ್ ಅದ್ರೊಳಗೆ ಬರ್ತೀನಿ. ಸೊ ಇಲ್ಲಿದೆ ನೋಡಿ, ಫಾರ್ಮರ್ ಅನ್ಪ್ಯಾಕಿಂಗ್ ಟೂಲ್ ಕನ್ನಡ. ಸೊ ಇದ್ರೊಳಗೆ ಕೊಡ್ತೀನಿ ಎಸ್. ಇದ್ರಲ್ಲಿ ನಮ್ದು ಎಲ್ಲಿದೆ? ಡೌನ್ಲೋಡ್ ಎಲ್ಲಿದೆ? ನಮ್ಮ ಹತ್ರ ಡೆಸ್ಕ್ಟಾಪ್ ಒಳಗಡೆ ಅಲ್ಲ ಡೌನ್ಲೋಡ್ಸ್ ಒಳಗೆ ಕಂಪ್ರೆಸ್ಡ್, ಅದ್ರೊಳಗೆ ರೆನೋ 2. ನಾವು ಫ್ಲಾಶ್ ಫೈಲ್ ಡೌನ್ ಮಾಡಿರೋ ಫೈಲ್ ಇದು. क्या है? फ्लैश फाइल डाउन किया हुआ फाइल है. इसको डबल क्लिक इधर चेक करना है. नमदयाल फॉर्मेट OFP फाइल. चलो OFP फाइल मिला. इसको क्या करेंगे? डबल क्लिक. ಸೊ ಇದು ಕೊಡ್ತಾ ಇದ್ದಂಗೆ ಏನ್ ಮಾಡ್ತಾ ಇದ್ದೀವಿ? ಎಕ್ಸ್ಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ? ನೀವು ಫೋಲ್ಡರ್ ಎಲ್ಲಿ ಕೊಟ್ಟಿರ್ತೀರೋ ಅಲ್ಲಿ. आपका फाइल किधर एक्सट्रैक्ट करेगा? ये किधर इसका फाइल दिया था ना, उसी का अंदर एक्सट्रैक्टेड फाइल मिलेगा. 6 ಲೂನ್ಗಳನ್ನು ಏನ್ ಮಾಡಿದೀನಿ? ಬ್ಯಾಕಪ್ ತಗೊಂಡಿದ್ದೀನಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ? ಒಂದೊಂದೇ ಫೈಲ್ ಎರೇಸ್ ಮಾಡಬಹುದು. ಏನ್ ಮಾಡೋದು? ಸೊ ಒಂದೊಂದೇ ಫೈಲ್ ಇಲ್ಲಿ ಏನ್ ಮಾಡಬಹುದು? ಇಲ್ಲಿಂದಾನು ಎರೇಸ್ ಮಾಡಬಹುದು. ಇದನ್ನ ಕ್ಲಿಕ್ ಮಾಡಿದ್ರಿ, ಎರೇಸ್ ಅಂತ ಕೊಟ್ರಿ, ಎಸ್ ಎರೇಸ್ ಲೂನ್ ಏನಾಗುತ್ತೆ? ಎರೇಸ್ ಆಗುತ್ತೆ. ಅರ್ಥ ಆಯ್ತಾ? ಏನಾಯ್ತು? ಎರೇಸ್. ಇಲ್ಲಪ್ಪ ಎಲ್ಲ ಒಟ್ಟಿಗೆ ಎರೇಸ್ ಮಾಡೋದು. ಇಲ್ಲ ಎಲ್ಲ ಒಟ್ಟಿಗೆ एक लाइन भी लून भी एरेज कर सकते हैं, नहीं तो सभी एक ही बार एरेज कर सकते हैं. इधर जाना है, इधर इಲ್ಲಿದೆ ನೋಡಿ, ये ऑप्शन एरेज ऑप्शन ಏನಾಗಿದೆ? Do you want to backup? Did you already backup important data? Yes. ನಾವು ಮಾಡಿದೀವಲ್ಲ. ಚಲೋ ಎಸ್. Are you ready to say goodbye all this data? Yes. ಹೌದಪ್ಪ. So erase all loons with RPMB and RPMB ಡೇಟಾ ಇಂದ ಹಿಡಿದು ಎಲ್ಲ ಎರೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನನಗೇನು ತೊಂದರೆ ಇಲ್ಲ. ಸೊ ಎಸ್ ಕೊಡು. ಸೊ ಇವಾಗ ಏನಾಯ್ತು? ಫುಲ್ ಎರೇಸ್ ಆಯ್ತು. ಐಡೆಂಟಿಫೈ ಮಾಡ್ತೀನಿ ನೋಡ. ಇವಾಗ ಮೇಲೆ ಪಾರ್ಟಿಷನ್ ಬರ್ತಾ ಇತ್ತು. ऊपर पार्टीशन आ रहा था, अभी इसका अंदर पार्टीशन कुछ नहीं आने वाला. देखो ನೋಡಿ, ಬರೀ ಲೂನ್ಸ್ ಮಾತ್ರ. ಅವಾಗಲೇ ಇಲ್ಲಿ ಏನ್ ಬರ್ತಾ ಇತ್ತು? ಫುಲ್ ಪಾರ್ಟಿಷನ್ ಬರ್ತಾ ಇತ್ತು. ಇವಾಗ ಬರೀ ಲೂನ್ಸ್ ಮಾತ್ರ ಬರ್ತಾ ಇತ್ತು. ಸೊ ಈ ಲೂನ್ಸ್ ನ ಒಂದ್ಸರಿ ಏನ್ ಮಾಡೋದು ನಾವು? ಫುಲ್ ಎಲ್ಲ ಎರೇಸ್ ಮಾಡಾಕಿ ಸಿಂಗಲ್ ಲೂನ್ ಮಾಡಿ ಮತ್ತೆ ಮಲ್ಟಿ ಲೂನ್ ಮಾಡೋದು. ಹೆಂಗೆ? ಸೊ ಡಿಸ್ಕ್ರಿಪ್ಟರ್ ಕಾನ್ಫಿಗರೇಷನ್ ಇಲ್ಲಿದೆ ನೋಡಿ. ಇದನ್ನ ಏನ್ ಮಾಡ್ತೀನಿ ಇವಾಗ? ಎರೇಸ್ ಎಸ್ ಇಲ್ಲಿ ಕೊಡ್ತಾ ಇದೆ. ಫೈನಲ್ ರೈಟ್ ಎಸ್ ಫೈನಲ್ ರೈಟ್. ಇಲ್ಲಿ ನೋಡಿ ಏನಾಯ್ತು? ರೈಟ್ ಆಯ್ತು. ಏನಾಯ್ತು? ಮತ್ತೊಂದ್ಸರಿ ಮಾಡ್ತಾ ಇದ್ದೀನಿ ನೋಡಿ. ರೈಟ್ ಆಯ್ತು. ಎಲ್ಲ ಎರೇಸ್ ಏನಾಯ್ತು? ಈ 5 ಬಾಕ್ಸ್ ನಾವೇನ್ ಮಾಡಿದ್ವಿ? ಎರೇಸ್ ಮಾಡಿದ್ವಿ. ನೋಡಿ ಐಡೆಂಟಿಫೈ ಮಾಡ್ತೀವಿ. ಅಂದ್ರೆ टोटल 5 रूम इದ್ದು 6 रूम 0 to 6 6 रूम इದ್ದು 6 रूम था. 6 रूम पे भी एरेज करके सिंगल रूम बना दिया. ಏನ್ ಮಾಡಿದ್ವಿ ನಾನು ಇವಾಗ? सिंगल रूम 238 GB का UFS है. ಎಷ್ಟು? 238 GB ಅಂದ್ರೆ GB ಏನಿದೆ? UFS ಕನ್ನಡ. ಚಲೋ ಟಿಕ್. ಸೊ ಇವಾಗ ಇದನ್ನ ನಾವೇನ್ ಮಾಡ್ಬೇಕು?
ಮತ್ತೆ ಹೊಸದಾಗಿ ಪಾರ್ಟಿಷನ್ ಅಂದ್ರೆ ಎರೇಸ್ ಮಾಡಿದೀವಿ ಫುಲ್ ಎಲ್ಲ ಒಂದೇ ಕೋಣೆ ಇದ್ದಿದ್ದು ಅದನ್ನ ಪಾರ್ಟಿಷನ್ ಎಲ್ಲಾನು ಏನ್ ಮಾಡಿದೀವಿ ಎರೇಸ್ ಮಾಡಿದೀವಿ ಜಿಪಿಟಿ ನ ಎರೇಸ್ ಮಾಡಿದೀವಿ ಫುಲ್ ಎರೇಸ್ ಆಗೋದು ಎಂಟಿ ಮೆಮೊರಿ ಕಾರ್ಡ್ ತರ ಆಗೋಯ್ತಿದ್ವಿ ಏನಾಯ್ತಿದೆ ಇವಾಗ ಜಸ್ಟ್ ಲೈಕ್ ಮೆಮೊರಿ ಕಾರ್ಡ್ ಅರ್ಥ ಆಗ್ತಿದ್ಯಾ ನಾವು ಹಾರ್ಡ್ ಡಿಸ್ಕ್ ನ ಯಾವ ತರ ಪಾರ್ಟಿಷನ್ ಮಾಡ್ತೀವೋ ಆ ತರ ಓಕೆ ಸೊ ಇವಾಗ ಇದನ್ನ ಮತ್ತೆ ರೀಕಾನ್ಫಿಗರ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ಇಲ್ಲಿ ಬಂದ್ವಿ ಕಾನ್ಫಿಗರೇಷನ್ ಬಂದ್ವಿ ಸೊ ಇಲ್ಲಿ ನಾವು ಇಟ್ಟಿದೀವಲ್ಲ ಫೈಲ್ ಎಲ್ಲಿ ರೀಡೇಟ್ ಫೈಲ್ ಎಲ್ಲಿ ರೀಡೇಟ್ ಫೈಲ್ ಇದೆ ಬ್ಯಾಕಪ್ ಡೆಸ್ಕ್ಟಾಪ್ ಅಲ್ಲಿ ರೆನೋ 2 ಒಳಗಡೆ ನಮ್ಮ ಪ್ರಾವಿಷನ್ ಫೈಲ್ ಏನ್ ಫೈಲ್ ಹೆಸರಿದು ಒಂದ್ಸ ಫೈಲ್ ಪ್ರಾವಿಷನ್ ಫೈಲ್ ಯಾವ ಫೈಲ್ ಇದು ಓಕೆ ಕೊಡ್ತೀನಿ ಓಪನ್ ಏನಾಯ್ತು ಇಲ್ಲಿ ನೋಡಿ ಯಾರೋ ಮಾರ್ಕ್ क्या है इसका अंदर यारो मार्क आ गया थोड़ा इसको राइट करें ಏನ್ ಮಾಡಿದನ ರೈಟ್ ಆಯ್ತು ಇಲ್ಲಿ ಏನಾಯ್ತು ಇದು ರೈಟ್ ಆಯ್ತು ಇವಾಗ ನಾನು ಐಡೆಂಟಿಫೈ ಮಾಡ್ತೀನಿ ಇವಾಗ ನಾನು ಏನ್ ಮಾಡ್ತೀನಿ ಐಡೆಂಟಿಫಿಕೇಶನ್ ಮಾಡ್ತೀನಿ ಅಂದ್ರೆ ಪಾರ್ಟಿಷನ್ ಬರುತ್ತೆ ಏನ್ ಬರುತ್ತೆ ನೋಡಿ ಪಾರ್ಟಿಷನ್ ಬಂತು ಬ್ಯಾಕಪ್ ಆಲ್ರೆಡಿ ಡೇಟಾ ನಾವು 0 ಪಾರ್ಟಿಷನ್ ಮಾಡಿದ್ವಿ ಒಂದೇ ಮಾಡಿದ್ವಿ ಅದನ್ನ ಏನಾಯ್ತು ಪಾर्टीशन रिपीट बनता। चलो ठीक, इसका अंदर हमको अभी क्या करना है, जीपीटी लगाना है। ಏನ್ ಮಾಡಬೇಕು, जीपीटी ಮಾಡಬೇಕು। ಮತ್ತೆ ಇದರೊಳಗೆ ಏನು ಮಾಡಬೇಕು, ಮತ್ತೆ ಪಾರ್ಟಿಷನ್ ಮಾಡಬೇಕು। जीपीटी पार्टीशन ಒಳಗೆ पार्टीशन। चलो ठीक है, क्या करेंगे इसका अंदर पार्टीशन में जाएंगे। ಏನು ಮಾಡ್ತೀನಿ, सो ಒಂದನ್ನು ಕ್ಲಿಕ್ ಮಾಡ್ತೀನಿ। ಆಲ್ರೆಡಿ ನಮ್ಮ ಹತ್ರ ಡೌನ್ಲೋಡ್ ಮಾಡಿರೋ ಫೈಲ್ ಇದೆ, ಇದೆಯಾ? ಡೌನ್ಲೋಡ್ ಕಂಪ್ರೆಸ್ ಅಲ್ಲಿ ರೆನೋ 2 ಒಳಗಡೆ ಫರ್ಮೇರ್ का अंदर अनपैक ಏನೋ अनपैक। सो ಇಲ್ಲಿ ನಮ್ದು ಯಾವ್ದಿದು, ಕ್ವಾಲ್ಕಾಮ್ ಸಿಪಿಯು ಯಾವ್ದಿದು, ರಾ ಪ್ರೋಗ್ರಾಮಿಂಗ್ XML ಅಥವಾ ಕ್ವಾಲ್ಕಾಮ್ XML ಫೈಲ್ ನ ಓಪನ್ ಮಾಡ್ತೀವಿ। 0 to 5 ಏನ್ ಮಾಡ್ತೀವಿ ಇವಾಗ, 0 to 5 ಅಂದ್ರೆ 5 ಲೂನ್ ಗೆ 5 ಪ್ರೋಗ್ರಾಮಿಂಗ್ ಫೈಲ್ ಬಂತು, ಹೌದಾ? ಸೊ ಒಂದನ್ನ 0 ಗೆ 0 ನ ಕ್ಲಿಕ್ ಮಾಡ್ತೀನಿ, ಉಳಿದಿದ್ದೆಲ್ಲಾನು ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಲಾ ಅಂತ ಕೇಳ್ತಾ ಇದೆ। ಉಳಿದಿದ್ದೆಲ್ಲಾನು ಚಲೋ ಎಸ್ ಎಲ್ಲ ಸೆಲೆಕ್ಟ್ ಆಯ್ತು। इसको क्या करें, राइट। ಇದನ್ನೇನ್ ಮಾಡೋದ್ರಿಂದ ರೈಟ್, ಎಸ್ ಯು ವಾಂಟ್ ಟು ರೈಟ್, ಎಸ್ ರೈಟ್। ಸೊ ನೋಡಿ ಏನಾಯ್ತು, ಎಲ್ಲ 0 to 5 ರೈಟ್ ಆಯ್ತು, ಏನಾಯ್ತು। ಸೊ ಇದನ್ನ ಮತ್ತೆ ಐಡೆಂಟಿಫೈ ಮಾಡ್ತೀನಿ, ಇದ್ರ ಒಳಗಡೆ ಏನಾಗಿರ್ಬೇಕು ಇವಾಗ, ಪಾರ್ಟಿಷನ್ ಬಂದಿರ್ಬೇಕು। ಏನಾಗಿರ್ಬೇಕು, ಪಾರ್ಟಿಷನ್ ಬಂದಿರ್ಬೇಕು। इसका अंदर क्या हो गया, पार्टीशन आ गया। सो ನಾನು ನಿಮಗೆ ಹೇಳಿದೀನಿ ಏನು ಯಾಕೆ ಇದನ್ನ ಪಾರ್ಟಿಷನ್ ಮಾಡ್ಬೇಕು ಆನ್ ಇದ್ರೇನು ಅಂತ, ಅಲ್ವಾ? ಚಲೋ ಠೀಕ್। ಸೊ ನೋಡಿ ಎಲ್ಲ ಓಕೆ ಇದೆ, ಬ್ಯಾಕಪ್ ಜಿಪಿಟಿ ಮಾತ್ರ ಫೇಲ್ಡ್ ಇದೆ। ಏನಿದೆ, ಬ್ಯಾಕಪ್ ಜಿಪಿಟಿ ಲೂನ್ 3, 4, 5 ಪ್ರತಿಯೊಂದು ಬ್ಯಾಕಪ್ ಜಿಪಿಟಿ ಏನಿದೆ ಫೇಲ್, ಪ್ರತಿಯೊಂದ್ರದ್ದು ಏನಿದೆ ಫೇಲ್ ಇದೆ, ಕಾಣಿಸ್ತಾ ಇದೆಯಾ? ಬ್ಯಾಕಪ್ ಜಿಪಿಟಿ ನಾವ್ ಇವಾಗ ಕ್ಲಿಯರ್ ಮಾಡ್ಬೇಕು। ಏನ್ ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕು। ಅದಕ್ಕೆ ನಾವೇನ್ ಮಾಡ್ತೀವಿ, MBR ಏನ್ ಮಾಡ್ತೀವಿ, MBR। ಚಲೋ ಏನಾಗ್ತಾ ಇದೆ, MBR ಬ್ಯಾಕಪ್ ಜಿಪಿಟಿ ಏನ್ ಮಾಡ್ತಾ ಇದೆ, ಕ್ಲಿಯರ್ ಮಾಡ್ತಾರೆ। ಅಂದ್ರೆ ನಾವಿದು ಫ್ಲಾಶ್ ಫೈಲ್ ಮುಖಾಂತರವಾಗಿ ಏನ್ ಮಾಡಿರೋದು, ಜಿಪಿಟಿ ನ ಕ್ರಿಯೇಟ್ ಮಾಡ್ತೀವಿ, ಯಾವ್ದೇ ಡಂಪ್ ಹಾಕಿಲ್ಲ ಇಲ್ಲಿ, ಏನಾಕಿಲ್ಲ ಇಲ್ಲಿ, कौन सा भी डंप डाला नहीं है, ಲೈವ್ ನಡೀತಾ ಇದೆ ಇದು। ಚಲೋ ಠೀಕ್, ನೋಡ ಐಡೆಂಟಿಫೈ ಮಾಡೋಣ। ಇವಾಗ ಏನು ಬ್ಯಾಕಪ್ ಜಿಪಿಟಿ ಪ್ರಾಬ್ಲಮ್ ಇತ್ತು, ಇವಾಗಿನ ಏನಿತ್ತು, ಬ್ಯಾಕಪ್ ಜಿಪಿಟಿ ಪ್ರಾಬ್ಲಮ್ ಇತ್ತು। ಸೊ ನೋಡೋಣ ಬ್ಯಾಕಪ್ ಜಿಪಿಟಿ ಅಂದ್ರೆ ಏನು, ಜಿಪಿಟಿ ಅಂದ್ರೆ ಏನು, ಪಾರ್ಟಿಷನ್ ಅಂದ್ರೆ ಏನು, ಇದನ್ನೆಲ್ಲ ನಿಮ್ಗೆ ಇಲ್ಲಿ ಲೈವ್ ಆಗಿ ಹೇಳ್ಕೊಡ್ಲಾಗುತ್ತೆ। ಬನ್ನಿ HT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್। ಚಲೋ ನೋಡಿ ಏನಾಯ್ತು ಇವಾಗ, ಇದು ಎಲ್ಲ ವ್ಯಾಲಿಡ್ ಆಯ್ತು, ಎಲ್ಲ ಏನಾಯ್ತು, ಎಲ್ಲ ಇನ್ವ್ಯಾಲಿಡ್ ಅಂತ ಇತ್ತು, ಇವಾಗ ಏನಾಯ್ತು, ಎಲ್ಲ ವ್ಯಾಲಿಡ್ ಆಯ್ತು। ಚಲೋ ಪಾರ್ಟಿಷನ್ ಮೇಲೆ ಬಂದು ಲೂನ್ 0 ಗೆ ಏನ್ ಮಾಡ್ತೀನಿ, ಮತ್ತೆ ಅನ್ಪ್ಯಾಕಿಂಗ್ ಹೋಗ್ತೀನಿ। ನಮ್ದು XML ಯಾವ್ದು, XML ಫೈಲ್ ಒಂದನ್ನು ಸೆಲೆಕ್ಟ್ ಮಾಡ್ತೀನಿ। ಏನ್ ಕೇಳ್ತಾ ಇದೆ, ಉಳಿದಿದ್ದೆಲ್ಲ ಸೆಲೆಕ್ಟ್ ಮಾಡ್ಲಾ ಹಂಗೆ ಅಂತ ಕೇಳ್ತದೆ ನೋಡಿ, ಎಲ್ಲ ಉಳಿದಿರೋ ಪಾರ್ಟಿಷನ್ ಎಲ್ಲ ಹಂಗೆ ಲೋನ್ ಮಾಡ್ಬಿಡ್ಲಾ ಅಂತ ಕೇಳ್ತದೆ, ಕನ್ನಡ। ಚಲೋ ಠೀಕ್, ಚಲೋ ಎಸ್ ಲೋಡ್ ಆಯ್ತು, ನೋಡೋಣ ಸೂಪರ್ ಲೋಡ್ ಆಗಿದ್ಯಾ ಅಂತ ನೋಡಿ। ನಮ್ ಸಿಸ್ಟಮ್ ಲೋಡ್ ಆಗಿದೆ, ಯೂಸರ್ ಡೇಟಾನು ಲೋಡ್ ಆಗಿದೆ, ಸೂಪರ್ ಲೋಡ್ ಆಗಿದೆ, ಯೂಸರ್ ಡೇಟಾನು ಲೋಡ್ ಆಗಿದೆ। ಸೊ ನಾನು ಏನ್ ಮಾಡ್ತೀನಿ, ಇದರಲ್ಲಿ ರೈಟ್ ಕೊಡ್ತೀನಿ, ಏನ್ ಕೊಡ್ತೀನಿ, ರೈಟ್ ಯೂಸರ್ ಡೇಟಾ ರೈಟ್ ಮಾಡ್ಲಾ, ಎಸ್ ಮಾಡಿ, ಎಸ್ ಯು ವಾಂಟ್ ಟು ರೈಟ್, ಎಸ್ ರೈಟ್। ಸೊ ಪ್ರತಿಯೊಂದು ಲೈನ್ ಗಳನ್ನ ಏನ್ ಮಾಡ್ತಾ ಇದೆ, ಇದು ಲೂನ್ 0, 1, 2, 3, 4 ಗೆ ಏನ್ ಮಾಡುತ್ತೆ, ರೈಟ್ ಮಾಡ್ತಾ ಇದೆ। ಚಲೋ ನೋಡೋಣ, ಸಿಸ್ಟಮ್ ಬಂದು ನಿಂತ್ಕೊಂಡಿದೆ, ಏನಾಗಿದೆ, ಸಿಸ್ಟಮ್ ಬಂದು ನಿಂತ್ಕೊಂಡಿದೆ।
ಮಿನಿಮಮ್ ಅಂದ್ರೆ ಒಂದ್ ಸಿಸ್ಟಮ್ ಬಂದು ಮತ್ತೆ ಯೂಸರ್ ಡೇಟಾ ಕುತ್ಕೊಂಡಾಗ 5 ನಿಮಿಷ ಟೈಮ್ ಯಾಕೆ ಅಂದ್ರೆ ಸಿಸ್ಟಮ್ ಫೈಲ್ ಒಳಗಡೆ ಮತ್ತೆ ಫೈಲ್ಗಳು ಇತ್ತು, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಟೂಲ್ ಏನ್ ಮಾಡುತ್ತೆ, ವಾಪಸ್ ರೈಟ್ ಮಾಡುತ್ತೆ. ಫುಲ್ ಎಲ್ಲಾ ಫೈಲ್ಗಳನ್ನ ಏನ್ ಮಾಡ್ತು, ರೈಟ್ ಮಾಡ್ತು. ಆಲ್ ಡನ್. ಏನಾಯ್ತು, ಆಲ್ ಡನ್. ಒಂದ್ಸರಿ ಐಡೆಂಟಿಫಿಕೇಶನ್ ಮಾಡ್ತೀನಿ. ಲೈವ್ ನಡೀತಾ ಇದೆ ಇದು. ಸೆಕ್ಯೂರಿಟಿ ಫೈಲ್ ಏನೋ, ಸೆಕ್ಯೂರಿಟಿ ಫೈಲ್ ಸೊಲೋಟಿಕ್ ಲೂನ್ 0. ಎಲ್ಲಿ ಬಂದಿವಿ ನಾವು, ವಾಪಸ್ ಡೆಸ್ಕ್ಟಾಪ್ ಒಳಗಡೆ ಓಪೋ ರೆನೋ 2 ಒಳಗಡೆ. ಸೊ ಇದ್ರ ಒಳಗಡೆ ಇಲ್ಲಿದೆ ನಮ್ಮ ಸೆಕ್ಯೂರಿಟಿ, ಹೌದಾ. ಯಾವ್ದು ಫೈಲ್ ನಮ್ದು, Qualcomm XML ಸಿಕ್ತಾ. 0 ಹೋಗುತ್ತೆ. ಎಲ್ಲಾ ಫೈಲ್ಗಳು ಆಟೋಮೆಟಿಕ್ ಆಗಿ ನೋಡಿ ಏನಾಗಿದೆ, 0 1 ಕೊಟ್ಟೆ ಸಾಕು. ಸೊ ಅದರ ಉಳಿದ್ರೆ ಎಲ್ಲಾ ಫೈಲ್ಗಳು ಏನಾಯ್ತು, ಆಟೋಮೆಟಿಕ್ ನೋಡಿಲ್ಲ, ಲೋಡ್ ಆಗಿದೆ ಅಷ್ಟೇ, ರೈಟ್ ಆಗಿಲ್ಲ, ಏನಾಗಿಲ್ಲ ಇನ್ನು ಲೋಡ್ ಆಗಿದೆ. ನಾವು ರೀಡ್ ಮಾಡಿರೋದು ಎಲ್ಲಾ ಫೈಲ್, ಹೌದಾ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ರೈಟ್, ಇವಾಗ ಏನ್ ಮಾಡ್ತೀನಿ ರೈಟ್. ಎಸ್, ಸೊ ಆಲ್ ಫೈಲ್ ಏನಾಯ್ತು, ಡನ್ ಆಯ್ತು. ಐಡೆಂಟಿಫಿಕೇಶನ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀನಿ ನಾನು ಇವಾಗ, ಐಡೆಂಟಿಫೈ. ಏನು ಇದರಲ್ಲಿ ನಾವು ಬ್ಯಾಕಪ್ ಫಸ್ಟ್ ತಗೊಂಡಿದ್ವಲ್ಲ ಫೈಲ್, ಸೆಕ್ಯೂರಿಟಿ ಇಲ್ಲ ಅಂದ್ರೆ ಸೆಕ್ಯೂರಿಟಿ ಫೈಲ್ ಬೇಕಾಗುತ್ತೆ. ಓಕೆ, ಸೊ ಏನಾಯ್ತು, ಫುಲ್ ಎಲ್ಲ ಕ್ಲಿಯರ್ ಆಯ್ತು, ಹೌದಾ. ಚಲೋ ಠೀಕ್. ಇವಾಗ ನಾನು ಆಫ್ ಮಾಡ್ತೀನಿ, ಬಾಕ್ಸ್ ಆಫ್ ಮಾಡ್ತೀನಿ. ಈ UFS ನ ತೆಗೆದು ಮತ್ತೆ ಅದ್ರ ಜಾಗಕ್ಕೆ ಕುಂದ್ರಿಸ್ತೀನಿ, ನೋಡೋಣ ಏನ. ಇದನ್ನೇನ ರೀವಾಲ್ ಮಾಡಲ್ಲ, ಮತ್ತೆ ಅದೇ ಸ್ಟೇಜ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನ ಕೂರಿಸ್ತೀನಿ. ಸೊ ಹಾಗಾಗ್ಲೇ ರೀವಾಲ್ ಮಾಡ್ತಾ ಕೂತ್ಕೊಂಡ್ರೆ ಹೆಲ್ತ್ ಏನಾಗುತ್ತೆ, ಪ್ರಾಬ್ಲಮ್ ಆಗ್ಬೋದು. ಸೊ ಅದ ಕಾರಣಕ್ಕೆ ನಾನು ಏನ್ ಮಾಡಲ್ಲ, ರಿವಾಲ್ವ್ ಮಾಡಿ. ಸೊ ನಿಮ್ಮ ಕೈಗೆ ಕರೆಕ್ಟ್ ಆಗಿ ಇದು ಕೂತಿದ್ರೆ ನೀವು ಏನ್ ಮಾಡ್ಬೋದು, ರೀವಾಲ್ವ್ ಮಾಡ್ಲಿಲ್ಲ ಕೂರಿಸ್ಬೋದು, ರೀವಾಲ್ವ್ ಮಾಡ್ಲಿಲ್ಲ ತೆಗಿಬಹುದು. ಸೊ ನೋಡಿ, ಸೊ ಇದನ್ನ ಟೂಲ್ ಮಾಡೋಣ. ಸೊ ಇಲ್ಲಿ ಲೈವ್ ರಿಪೇರಿಂಗ್ ನಡೆಯುತ್ತಾ, ಕಸ್ಟಮರ್ ಇಂದ ಅಥವಾ ಅಂಗಡಿಯವರು ಅಥವಾ ನಮ್ಮ ಡೈರೆಕ್ಟ್ ಕಸ್ಟಮರು ಯೂಟ್ಯೂಬ್ ನೋಡ್ಕೊಂಡ್ ಬಂದಿರೋದು, ಇವ್ರದೆಲ್ಲ ಲೈವ್ ಆಗಿ ಮಾಡ್ತೀರಾ. ಮತ್ತೆ ಗ್ಲಾಸ್ ಚೇಂಜ್, OCA ಕರು ಡಿಸ್ಪ್ಲೇ ಮಾಡ್ತೀರಾ ಲೈನ್ ಅಲ್ಲಿ, ಲೈವ್ ಅಲ್ಲಿ ನೋಡಿದೀರಾ. ಫ್ಲಾಟ್ ಡಿಸ್ಪ್ಲೇ ಮಾಡ್ತಿರೋರಿಗೆ ಇದೊಂದು ಟಿಪ್ ಸಿಕ್ಕಿದ್ರೆ ಆರಾಮಾಗಿ ಏನ್ ಮಾಡ್ಬೋದು, ಅವರು ಮಾಡ್ಬೋದಾ. ನೋಡೋಣ ನಮ್ಮ ಮದರ್ ಬೋರ್ಡ್ ಏನಾಗಿದೆ ಇವಾಗ ಅಂತ, ಆನ್ ಆಗತ್ತಾ ಅಥವಾ ಇಲ್ಲ. ಪ್ರೋಗ್ರಾಮಿಂಗ್ ಎಲ್ಲ ನಮ್ದು ಮುಗ್ದಿದೆ ಆಲ್ರೆಡಿ. ಕನ್ನಡ ವಿತೌಟ್ ಡಂಪ್ ನಾವೇನ್ ಮಾಡಿದ್ದು, ಪ್ರೋಗ್ರಾಮ್ ಮಾಡಿದ್ದು ಫ್ಲಾಶ್ ಫೈಲ್ ಮುಖಾಂತರವಾಗಿ, ಹೌದಾ. ಇದೇ IC ಅಲ್ವಾ. ಇವಾಗ ಏನಾಗಬೇಕು, ಸೆಟ್ ಆನ್ ಆಗ್ಬೇಕು. ಆನ್ ಆಗುತ್ತಾ ಇಲ್ವಾ ಏನು ಅಂತ ನೋಡೋಣ. ಚಾರ್ಜಿಂಗ್ ಚೂಸ್ತೀನಿ ಫಸ್ಟ್. ಚಾರ್ಜಿಂಗ್ ನೋಡಿ, ಚಾರ್ಜಿಂಗ್ ನೋಡಿ, ಅವಾಗ ಬ್ರೈಟ್ನೆಸ್ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಚಾರ್ಜಿಂಗ್ ಸಿಂಬಲ್ ತೋರಿಸ್ತಾ, ಅವಾಗ ಡೈರೆಕ್ಟ್ ಓಪೋ ಅಂತಾನೆ ಹೋಗ್ತಾ ಇತ್ತು. ಏನ್ ಹೋಗ್ತಾ ಇತ್ತು, ಓಪೋ ಅಂತ ಹೋಗ್ತಾ ಇತ್ತು. 0.2 ತಗೊಂತ ಇದೆ. ಇರ್ಲಿ ಒಂದ್ಸರಿ ಆನ್ ಮಾಡ್ತೀನಿ ಸೆಟ್ ನಾನು ನೋಡೋಣ. 1.11 ತಗೊಂತು, ಯಾಕಂದ್ರೆ ಬ್ಯಾಟ್ರಿ ಚಾರ್ಜಿಂಗ್ ಇಲ್ಲದೆ ಎದ್ದು ಇರ್ಬೋದು. ನೋಡಿ ಬ್ರೈಟ್ನೆಸ್ ನೋಡಿ ಹೆಂಗಿದೆ ಇವಾಗ, ಏನಿದೆ ಕಾಣಿಸ್ತಾ ಇದೆಯಾ. ಅವಾಗಲೇ ಓಪೋ ಅಂತ ಬರೋದು ಹಂಗೆ ಹೋಗೋದು, ಓಪೋ ಅಂತ ಬರೋದು ಹಂಗೆ ಹೋಗೋದು. ಈಗ ನೋಡಿ ಆನ್ ಮಾಡ್ತೀನಿ ನೋಡಿ, ನೋಡಿ ಬ್ರೈಟ್ನೆಸ್ ಹೇಗಿದೆ. ಆಗ್ಲೇ ಬಂದು ಹೋಗ್ಬಿಡೋದು, ಹಿಂಗೆ ಬಂದು ಹೋಗೋದು. ಇವಾಗ ನೋಡಿ ನಮ್ ಪ್ರೋಗ್ರಾಮಿಂಗ್ ಆಗಿದೆ ಕನ್ನಡ. ಚಲೋ ಟಿಕ್, ಓಪೋ ಅಂತ ಬಂದಿದೆ. ಬ್ರೈಟ್ನೆಸ್ ಕೂಡ ಕರೆಕ್ಟ್ ಆಗಿದೆ. ಅಂದ್ರೆ ಇದ್ರಲ್ಲಿ ಒಂದು ಹಿಂಟ್ ಏನ್ ಸಿಗತ್ತೆ ಹೇಳಿ, ಏನ್ ಸಿಗ್ಬೋದು ಹಿಂಟ್. ಸಾಫ್ಟ್ವೇರ್ ಅಲ್ಲೂ ಲೈಟ್ ನ ಏನ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಎನೇಬಲ್ ಕೊಡೋದೇ ಸಾಫ್ಟ್ವೇರ್, ಹೌದಾ. ರೀಸ್ಟಾರ್ಟ್ ಆಯ್ತು, ಮತ್ತೆ ಓಪೋ ಅಂತ ಬಂದು ಏನಾಯ್ತು, ಮತ್ತೆ ಆಫ್ ಆಯ್ತು. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ಸರಿ ಇದನ್ನ ಫ್ಯಾಕ್ಟ್ರಿ ಸೆಟ್ ಮಾಡೋಣ. ಏನ್ ಮಾಡೋಣ, ಒಂದ್ಸರಿ ಫ್ಯಾಕ್ಟ್ರಿ ಸೆಟ್ ಮಾಡೋಣ. ಓಪೋ ಅಂತ ರೀಸ್ಟಾರ್ಟ್ ಆಯ್ತಲ್ವಾ. ಒಂದ್ಸರಿ ನಾನು ಏನ್ ಮಾಡ್ತೀನಿ, ಇದನ್ನ ಫ್ಯಾಕ್ಟ್ರಿ ಸೆಟ್ ಮಾಡ್ತೀನಿ.
ಎಲ್ಲಿಗೆ ಬಂದ್ವಿ? ರಿಕವರಿ ಮೋಡ್ ಬಂದಿದ್ವಿ. ಚಲೋ ಟಿಕ್. ಚಲೋ ಇದರಲ್ಲಿ ಎಲ್ಲ ಇದೇ ತೋರಿಸ್ತಾ ಇದೆ. ಸೊ ಏನ್ ಕೇಳ್ತಾ ಇದೆ ಇವಾಗ? 1 3 7 5. ಎಸ್ ಏನಾಯ್ತು? ಫ್ಯಾಕ್ಟ್ರಿ ರೀಸೆಟ್ ಆಯ್ತು. ಆಯ್ತಾ? ಆಗ್ತಾ ಇದೆ. ಫ್ಯಾಕ್ಟ್ರಿ ಸೆಟ್ ಆಗ್ತಾ ಇದೆ. ಹೌದಾ? ನೋಡೋಣ ಏನಾಗುತ್ತೆ ಅಂತ. ಓಕೆ ಡನ್. ರೀಸ್ಟಾರ್ಟ್ ಆಗುತ್ತೆ ಇವಾಗ. ಏನಾಗುತ್ತೆ? ರೀಸ್ಟಾರ್ಟ್ ಆಗಿ FRP ಮೋಡಿಗೆ ಬಂದು ನಿಂತ್ಕೊಬೇಕು. ಹೌದಾ? ಕ್ಲಿಯರ್ ಇದೆಯಾ? ನೋಡೋಣ ಏನಾಗುತ್ತೆ ಅಂತ ಒಂದು. ಸೊ ನಾವು ಫ್ಲಾಶ್ ಫೈಲ್ ಮುಖಾಂತರ ಫ್ಲಾಶ್ ಮಾಡಿದೀವಿ. ಇದನ್ನ ಏನ್ ಮಾಡಿದೀವಿ? ಯಾವ್ದೇ ಡಂಪ್ ಇಲ್ಲ ನಮ್ಮ ಹತ್ರ. ಡಂಪ್ ಇತ್ತಾ? ಚಲೋ ಟಿಕ್. ಲೈವ್ ನಡೀತಾ ಇದೆ ಇದು. ಸೊ ಈ ಕಡೆ ತಿರುಗಿ. ನೀವ್ ಪೆನ್ ಕೊಟ್ಟಿದ್ರು ಹಿಂಗ್ ತಿರುಗಿ. ಮುಖನೂ ಕಾಣ್ಲಿ ಯಾರು ಬಂದಿದ್ದಾರೆ. ಸೊ ಒಂದ್ 2 ನಿಮಿಷ ಏನಾಗುತ್ತೆ? ಇದು ಆನ್ ಆಗುತ್ತೆ. ವೇಟ್ ಮಾಡೋಣ. ಏನ್ ಮಾಡೋಣ? ಸೊ ನೋಡಿ ಆನಿಗೆ ಸೆಕೆಂಡ್ ಲೋಗೋಗೂ ಬಂದ್ಬಿಡ್ತು. ಬಂತ ಸೆಕೆಂಡ್ ಲೋಗೋ ಅಂದ್ರೆ ನಾವ್ ಮಾಡಿರೋ ಪ್ರೋಗ್ರಾಮ್ ಓಕೆ ಇದೆ ಅಂತ. ನಾವ್ ಮಾಡಿರೋ ಪ್ರೋಗ್ರಾಮ್ ಓಕೆ ಇದೆ ಅಂತ ಅರ್ಥ. ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಏನಾಗ್ಲಿಲ್ಲ, ಅದು ಆನ್ ಆಗ್ಲಿಲ್ಲ ಅವಾಗ್ಲೇ. ಆದ್ರೆ ನಮ್ಮ AVB ಆಂಡ್ರಾಯ್ಡ್ ವೆರಿಫಿಕೇಶನ್ ಬೂಟ್ ಓಕೆ ಅಂದಿತ್ತು ಕನ್ನಡ. ಆದ್ರೆ ಒಂದ್ ಪಾಯಿಂಟ್ ಹೇಳ್ದೆ, ಆ ಪಾಯಿಂಟ್ ಇಂದ ನಾವ್ ಇದನ್ನ ಕಂಡಿಡ್ದಿದ್ದು. ಸೊ ಅದು ಯಾವ ಪಾಯಿಂಟ್ ಅಂತ ತಿಳ್ಕೊಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಅಲ್ವಾ? ಕನ್ನಡ ಕರೆಕ್ಟ್ ಅಲ್ವೇನ್ರಿ? ಸೊ ಎಲ್ಲ ನಾವು ಕುಲ್ಲ ಹೇಳಿದೀವಿ. ಹೌದಾ? ಆದ್ರೆ ನಾವು ಒಂದ್ ಪಾಯಿಂಟ್ ಅಲ್ಲಿ ಕಂಡಿಡಿದ್ವಿ. ಇದು ಸಾಫ್ಟ್ವೇರ್ ಕಂಪ್ಲೇಂಟ್ ಅಂತ. ಏನಂತ? ಹೌದಲ್ವಾ? ಚಲೋ ಟಿಕ್. ನೋಡೋಣ ಇದು ಆನ್ ಆಗುತ್ತಾ ಅಥವಾ ಇಲ್ಲೇ ನೀ ಸೆಕೆಂಡ್ ಲೋಗೋದಲ್ಲಿ ನಿಂತ್ಕೊಳತ್ತಾ ಅಂತ. ಟೈಮ್ ಹಿಡಿಯುತ್ತೆ. ಏನಾಗುತ್ತೆ? ಸೊ ಅಲ್ಲಿ ತನಕ ನಾನು ಏನ್ ಮಾಡ್ತೀನಿ? ಪಾಸ್ ಮಾಡ್ತೀನಿ ವಿಡಿಯೋನ. ಓಕೆ. ಸೊ ನೋಡಿ ಏನಾಯ್ತು? ಫುಲ್ ಅಲ್ಲ ಸೆಟಪ್ ಬಂತ. ಚಲೋ ಟೀಕ್. ನಾವು ಯಾವ ರೀಸನ್ ಅಂದ್ರೆ ಇಂಡಿಯನ್ಸ್. ನಾವ್ ಯಾರು ಇಂಡಿಯನ್ಸ್? ಎಲ್ಲರೂ ವೆರಿ ಗುಡ್. ನಮ್ಮ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವೆಲ್ಲರೂ ಏನೋ ಇಂಡಿಯನ್ಸ್. ಕನ್ನಡ ನೆಕ್ಸ್ಟ್. ಸೊ ರೀಸನ್ ನಮ್ದು ಇಂಡಿಯನ್. ನಾವು ಇಂಡಿಯಾ. ಚಲೋ ನೆಕ್ಸ್ಟ್. ಅಕ್ಸೆಪ್ಟ್. ನೆಕ್ಸ್ಟ್. ಸ್ಕಿಪ್. ನೆಕ್ಸ್ಟ್. ಯಾಕಂದ್ರೆ FRP ಇಲ್ಲ ಇದರಲ್ಲಿ. ಇಲ್ಲ ಅಲ್ವಾ? ಲೇಟರ್. ವೆಲ್ಕಮ್ ನೋಟಿಗೂ ಬಂತ. ವಿಡಿಯೋ ಸ್ವಲ್ಪ ಲಂಬ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು, ಆದ್ರೆ ಕಲೀಲಿಕ್ಕೆ ತುಂಬಾ ಸಿಗುತ್ತೆ ಇದು. ಹೌದಾ? ಲೈವ್ ಮಾಡಿದ್ವಾ ಇದನ್ನ? ಲೋಗೋ ಬರ್ತಾ ಇತ್ತು, ಆಫ್ ಆಗ್ತಾ ಇತ್ತು. ಕನ್ನಡ ಫ್ಲಾಶ್ ಫೈಲ್ ಡೌನ್ಲೋಡ್ ಮಾಡಿದ್ವಿ. ಹೌದಾ? ಪ್ರೋಗ್ರಾಮ್ ಮಾಡಿದ್ವಿ. ಸೆಟ್ ನ ಆನ್ ಕಂಡೀಷನ್ ತಗೊಂಡು ಇದರಲ್ಲಿ ಒಂದು ಸೆಕ್ಯೂರಿಟಿ ಬ್ಯಾಕಪ್ ತಗೊಂಡಿದ್ವಿ. ಆ ಸೆಕ್ಯೂರಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಏನ್ ಮಾಡ? ಸೆಕ್ಯೂರಿಟಿ ಇದೆಯಾ ಅಥವಾ ಇಲ್ವಾ ಅಂತ. ಓಕೆ ನೋಡೋದು. *#06# ನೋಡಿ ಸೆಕ್ಯೂರಿಟಿ ಬಂದಿದ್ಯಾ? ಬಂದಿದೆ ಸೆಕ್ಯೂರಿಟಿ. ಯಾಕಂದ್ರೆ ಬ್ಯಾಕಪ್ ಸಿಕ್ಕಿತ್ತು ನಮ್ ಸೆಕ್ಯೂರಿಟಿ, ಅದೇ ಸೆಕ್ಯೂರಿಟಿ ಹಾಕಿತ್ತು. ಇದರಲ್ಲಿ ಬ್ಯಾಡ್ ಸೆಕ್ಟರ್ ಇತ್ತು ಅಲ್ವಾ? ಫೈಲ್ ಏನ್ ಪ್ರಾಬ್ಲಮ್ ಇರ್ಲಿಲ್ಲ, ಸೆಕ್ಟರ್ ಬ್ಯಾಡ್ ಇತ್ತು. ಅದನ್ನ ಯಾವ ತರ ಡಿಸೈಡ್ ಮಾಡ್ಬೇಕಂತ ನಾನು ನಿಮ್ಗೆ ಇದ್ರಲ್ಲಿ ತೋರಿಸಿದೀನಿ ಅಲ್ವಾ? ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. आप ऐसे काम सीख सकते हैं. आज SGT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ ಬರ್ಬೋದು ಅನ್ಸುತ್ತಾ? ಚಲೋ ಟಿಕ್. ಲೈವ್ ನಡೆಯುತ್ತಾ? ये वीडियो इष्ट ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ये वीडियो अच्छा लगा तो लाइक करें, शेयर करें, सब्सक्राइब करें. थैंक यू फॉर वॉचिंग.